ನಮಸ್ಕಾರ. ನಾನು ಸ್ನೇಹಾ ಪಂಡಿತ್, ಆಯುರ್ವೇದಿಕ್ ತಜ್ಞೆ ಹಾಗೂ ನಾಡಿ ವೈದ್ಯೆ. ಇವಾಗ ತಾನೇ ಸಂಕ್ರಾಂತಿ ಮುಗ್ದಿದೆ, ರಥಸಪ್ತಮಿನೂ ಮುಗ್ದಿದೆ. ಆದರೆ ಎಳ್ಳು, ಬೆಲ್ಲ, ಕಡಲೆಕಾಯಿ, ಕೊಬ್ಬರಿ, ಹುರುಗಡ್ಲೆ ಎಲ್ಲ ಹಾಕಿ ಮಾಡಿರೋ ಎಳ್ಳಂತೂ ಇನ್ನೂ ಖಾಲಿ ಆಗಿಲ್ಲ, ಇನ್ನೂ ಮಿಕ್ಕಿದೆ. ಇದನ್ನು ಏನು ಮಾಡೋದು, ಹೇಗೆ ಉಪಯೋಗಿಸೋದು, ಹೀಗೆ ತಿನ್ನಕ್ಕೆ ಬೇಜಾರಾಗ್ತಿದೆ ಅಂತ ಅನ್ನೋರಿಗೆ ಇದರಿಂದ ಒಂದು ಹೆಲ್ದಿ ರೆಸಿಪಿ, ಹೆಲ್ದಿ ಲಾಡು ಅಥವಾ ಒಂದು ಎಳ್ಳು ಉಂಡೆ ಮಾಡಿ ಇವತ್ತು ತೋರಿಸ್ತಾ ಇದ್ದೀವಿ. ಸಂಕ್ರಾಂತಿ ಬರೋ ಸೀಸನ್ನೇ ಚಳಿಗಾಲ. ಚಳಿಗಾಲದಲ್ಲಿ ಅದ್ರ ಜೊತೆಗೇನೆ ಬರೋದು ನೆಗಡಿ, ಕೆಮ್ಮು, ಮೂಗಂತೂ ವಿಪರೀತ ಸೋರುತ್ತೆ, ಡ್ರೈ ಸೀಸನ್ ಆದ್ದರಿಂದ. ಈ ಮಿಕ್ಕಿರೋ ಎಳ್ಳಲ್ಲೇ ನೀವು ಅದಕ್ಕೊಂದು ಸುಲಭವಾದ ಔಷಧಿ ಮಾಡ್ಕೋಬೋದು. ಈ ಹುರುಗಡ್ಲೆ, ಹೀಗೆ ಎಳ್ಳಲ್ಲಿ ಹುರುಗಡ್ಲೆ ಹಾಕಿರ್ತೀವಿ, ಹುರುಗಡ್ಲೆ ಮತ್ತು ಈ ಬೆಲ್ಲದ ಚೂರು, ಇದನ್ನೇ ತಗೊಳ್ಳಿ. ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈ ಹುರುಗಡ್ಲೆ ಬೆಲ್ಲದ ಚೂರನ್ನ ಬಾಯಿಗೆ ಹಾಕ್ಕೊಂಡು ನಿಧಾನಕ್ಕೆ ಅಗಿತಾ ಬಂದರೆ ಮೂಗಲ್ಲಿ ಏನೋ ಸೋರ್ತಿರೋ ನೆಗಡಿ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಚಳಿಗಾಲದಲ್ಲಿ ಮತ್ತೆ ಅದ್ರ ಹಿಂದೆನೇ ಬರೋದು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ನಮ್ಮ ಸ್ಕಿನ್ ಡ್ರೈನೆಸ್. ಸ್ಕಿನ್ನೆಲ್ಲ ಕಡ್ತಾ ಶುರುವಾಗತ್ತೆ, ಎಲ್ಲ ಒಣಗೋಗುತ್ತೆ ಚರ್ಮ. ಇಲ್ಲಿ ನೀವು ನೋಡ್ತಿದ್ದೀರಾ, ನಾವು ತೊಗೊಂಡಿರೋದು ಎಳ್ಳಿಗೆ ಹಾಕೋ ಪದಾರ್ಥಗಳು ಕೊಬ್ಬರಿ, ಆಮೇಲೆ ಕಡಲೆಕಾಯಿ ಮತ್ತು ಎಳ್ಳು. ಇದು ಮೂರರಿಂದನೂ ನಾವು ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಂದರೆ ಇದರಲ್ಲೆಲ್ಲ ಲೂಬ್ರಿಗೇಷನ್ ತುಂಬ ಇದೆ, ಎಣ್ಣೆ ಅಂಶ ತುಂಬ ಜಾಸ್ತಿ ಇದೆ ಇದು ಮೂರರಲ್ಲೂ. ಹಾಗಾಗಿ ನೀವು ಈ ಎಳ್ಳನ್ನು ನಿಧಾನಕ್ಕೆ ತಿಂತಾ ಬಂದರೆ ನಿಮ್ಮ ಚರ್ಮದ ಆರೋಗ್ಯ ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಈ ಕಾಲದಲ್ಲಿ. ಮತ್ತು ಚರ್ಮ ಹೊಳೆಯುತ್ತೆ ಫಳಫಳ ಅಂತ, ಇಲ್ಲಾಂದರೆ ಡ್ರೈ ಆಗಿ ನಿಮಗೆ ಕಡ್ತಾ ಬರುತ್ತೆ. ಸೊ ಇಂಟರ್ನಲ್ ಲೂಬ್ರಿಗೇಷನ್ ತುಂಬ ಮುಖ್ಯ. ಹಾಗಾಗಿ ಎಳ್ಳನ್ನು ವೇಸ್ಟ್ ಮಾಡಬೇಡಿ. ಇವಾಗ ಈ ಎಳ್ಳನ್ನು, ಇದು ಏನೇನಿದೆ, ಎಳ್ಳು, ಹುರುಗಡ್ಲೆ, ಕಡಲೆಕಾಯಿ, ಬೆಲ್ಲ, ಕೊಬ್ಬರಿ, ಎಷ್ಟು ಇದರಲ್ಲಿದೆ. ಇದನ್ನು ಇವಾಗ ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಇದನ್ನು ಪುಡಿ ಮಾಡ್ಕೊಂಡು ಬರೋಣ. ಈ ಥರ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದು ಹೀಗೆ ಪುಡಿ ಆಗಿರೋ ಎಳ್ಳು. ಇದನ್ನು ಹಾಗೇ ತಿಂದರೂ ಚೆನ್ನಾಗಿರುತ್ತೆ, ಹಾಗೇನೂ ನೀವು ತಿನ್ಬೋದು. ಇಲ್ಲ ಅಂದರೆ ತುಪ್ಪ ತಗೊಂಡು ಒಂಚೂರು ತುಪ್ಪನ ಹಾಕ್ಕೊಳ್ಳಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಲಾಡು ಕನ್ಸಿಸ್ಟೆನ್ಸಿ ಅಂದರೆ ಉಂಡೆ ಕಟ್ಟೋ ಅಷ್ಟು ತುಪ್ಪನ ತಗೊಳ್ಳಿ. ಆರಾಮಾಗಿ ಈ ಥರ ಉಂಡೆ ಮಾಡ್ಬೋದು. ಮಕ್ಳಿಗೆ ಕೊಡೋದಾದರೆ ಮನೇಲಿ ಸಕ್ಕರೆ ಅಚ್ಚು ಮಿಕ್ಕಿದ್ರೆ ಅದನ್ನು ಈ ಥರ ಪುಡಿ ಮಾಡಬೇಕಾದ್ರೆ ಅದನ್ನು ಹಾಕ್ಬಿಟ್ಟು ಕೊಡಿ. ಇದಕ್ಕೆ ಮತ್ತೆ ಮೇಲೆ ಏನು ಸಕ್ಕರೆ ಅಥವಾ ಬೆಲ್ಲ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇದರಲ್ಲಿ ಎಲ್ಲ ಇದೆ. ಇನ್ನೂ ಒಂದು ಮಾಡ್ಬೋದು, ಹಾಲಿಗೆ ಎಳ್ಳು ಪುಡಿನ ಹಾಕೊಳ್ಳಿ. ಪೇಸ್ಟ್ ಥರ ಇದನ್ನು ಮಾಡಿ ಸಣ್ಣ ಮಕ್ಳಿಗೂ ಇದನ್ನು ತಿನ್ನಿಸ್ಬೋದು. ಸಣ್ಣ ಮಕ್ಕಳಿಗೆ ಈ ಥರ ಪುಡಿನ ಹಾಲಿಗೆ ಹಾಕಿ ಕೊಡ್ಬೋದು. ಹಾಗೇ ಈ ಥರ ಎಳ್ಳಿನ ಪುಡಿ ಅಥವಾ ಎಳ್ಳು ತಿನ್ನೋಕ್ಕೆ ಗಲಾಟೆ ಮಾಡೋ ಮಕ್ಕಳಿಗೆ ಈ ಥರ ಹಾಲಿಗೆ ಹಾಕಿ ಕೊಡಿ, ಇಲ್ಲ ಈ ಥರ ಉಂಡೆಗಳನ್ನು ಮಾಡಿ ಕೊಡಿ. ತುಂಬ ಚೆನ್ನಾಗಿ ಖುಷಿಯಾಗಿ ತಿಂತಾರೆ. ಈ ರೆಸಿಪಿಗಳನ್ನ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇನ್ನಷ್ಟು ಆರೋಗ್ಯಕರ ಅಡುಗೆಗಳ ಜೊತೆಗೆ ನಾವು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.